ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದ ವಿಶೇಷ ನ್ಯಾಸ ಅಥವಾ ಸಂಕಲ್ಪದ ಶ್ಲೋಕವಾಗಿದೆ. ಯಾವುದೇ ಮಂತ್ರ ಅಥವಾ ಸ್ತೋತ್ರವನ್ನು ಪಠಿಸುವ ಮೊದಲು ಅದರ ಋಷಿ, ಛಂದಸ್ಸು ಮತ್ತು ದೇವತೆಯನ್ನು ಸ್ಮರಿಸುವುದು ನಿಯಮ. ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ 20. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀಸುತಃ. ಪದಗಳ ಅರ್ಥ: ನಾಮ್ನಾಂ ಸಹಸ್ರಸ್ಯ, ಈ 1000 ನಾಮಗಳಿಗೆ, ವಿಷ್ಣು ಸಹಸ್ರನಾಮಕ್ಕೆ ಋಷಿಯು ಮಂತ್ರವನ್ನು ಕಂಡುಹಿಡಿದವರು, ವೇದವ್ಯಾಸೋ ಮಹಾಮುನಿ, ಮಹಾನ್ ಮುನಿಯಾದ ವೇದವ್ಯಾಸರು, ಛಂದೋನುಷ್ಠುಪ್, ಛಂದಸ್ಸು ಕಾವ್ಯದ ರಚನಾ ಶೈಲಿ, ಅನುಷ್ಠುಪ್ ಇದು ಛಂದಸ್ಸಿನ ಹೆಸರು, ಪ್ರತಿ ಸಾಲಿಗೆ 8 ಅಕ್ಷರಗಳಂತೆ 4 ಸಾಲುಗಳು ಇರುವ ಶ್ಲೋಕ, ತಥಾ ಹಾಗೆಯೇ, ಮತ್ತು ದೇವತೆಯು ಈ ಸ್ತೋತ್ರದ ಮೂಲಕ ಪೂಜಿಸಲ್ಪಡುವ ದೇವರು, ಭಗವಾನ್ ದೇವಕೀಸುತಃ, ದೇವಕಿಯ ಮಗನಾದ ಭಗವಾನ್ ಶ್ರೀಕೃಷ್ಣ. ಶ್ಲೋಕದ ಭಾವಾರ್ಥ: ಈ ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಮಹಾಮುನಿಯಾದ ವೇದವ್ಯಾಸರೇ ಋಷಿಗಳು, ಅನುಷ್ಠುಪ್ ಎಂಬುದು ಇದರ ಛಂದಸ್ಸು, ಮತ್ತು ದೇವಕಿಯ ಪುತ್ರನಾದ ಶ್ರೀಕೃಷ್ಣ ಪರಮಾತ್ಮನೇ ಇದಕ್ಕೆ ದೇವತೆ. ವಿಶೇಷತೆ: ಯಾವುದೇ ಸ್ತೋತ್ರ ಪಠಣಕ್ಕೆ 3 ಅಂಶಗಳು ಮುಖ್ಯ. ಋಷಿ: ಇಲ್ಲಿ ವ್ಯಾಸರು ಕುರುಕ್ಷೇತ್ರದಲ್ಲಿ ಭೀಷ್ಮರು ಇದನ್ನು ಯುಧಿಷ್ಠಿರರಿಗೆ ಹೇಳಿದರು, ಆದರೆ ಇದನ್ನು ಮಹಾಭಾರತದಲ್ಲಿ ಬರೆದು ನಮಗೆ ತಲುಪಿಸಿದವರು ವ್ಯಾಸರು, ಹಾಗಾಗಿ ಅವರೇ ಇದರ ಋಷಿ. ಛಂದಸ್ಸು: ಇಲ್ಲಿ ಅನುಷ್ಠುಪ್ ಇದು ಅತ್ಯಂತ ಸರಳವಾದ ಮತ್ತು ಜನಪ್ರಿಯವಾದ ಛಂದಸ್ಸು, ಹಾಡಲು ಮತ್ತು ಕಂಠಪಾಠ ಮಾಡಲು ಇದು ಸುಲಭ. ದೇವತೆ: ಇಲ್ಲಿ ದೇವಕಿ ಸುತ ಕೃಷ್ಣ, ವಿಷ್ಣು ಮತ್ತು ಕೃಷ್ಣ ಇಬ್ಬರೂ ಒಂದೇ ಆಗಿದ್ದರು. ಮಹಾಭಾರತದ ಸಮಯದಲ್ಲಿ ಕೃಷ್ಣನೇ ಎದುರಿಗಿದ್ದ ಸಾಕ್ಷಾತ್ ದೈವ. ಭೀಷ್ಮರು ಕೃಷ್ಣನನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಈ ಸ್ತೋತ್ರ ಹೇಳಿದರು. ಧನ್ಯವಾದಗಳು.